ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಟೈಟ್ಲ್ ಇಡ್ತಾರೆ. ಆದರೆ ಜನಗಳ ಮನಸ್ಸಲ್ಲಿ ಅದು ಸುಂದರಲೋಕ ಸಿನಿಮಾನೇ. ಸುಂದರಲೋಕ ಸಿನಿಮಾದ ಹಾಡನ್ನು ಇದರಲ್ಲಿ ಬಳಸ್ಕೊಂಡಿದ್ದೀವಿ. ಹಂಸಲೇಖ ರವಿಚಂದ್ರನ್ ಜೋಡಿಯನ್ನು ಮತ್ತೆ ನೀವು ನೋಡ್ಬೋದು ಅಂತ. ಖಳನಾಯಕ ಸಿನಿಮಾದಲ್ಲಿ ಸುಂದರಲೋಕ ಸಿನಿಮಾದ ಒಂದು ಹಾಡನ್ನು ಸೇರಿಸ್ತಾರೆ. ಅನಂತ್ನಾಗ್ ರವಿಚಂದ್ರನ್ ಅವ್ರ ತಂದೆ ಪಾರ್ಟು, ಶಂಕರ್ನಾಗ್ ವಿಲನ್ ಪಾರ್ಟ್. ಪ್ರೇಮಲೋಕ ಅದ್ಭುತ ಯಶಸ್ಸನ್ನು ಕಂಡಿದೆ. ಅದೇ ರೀತಿ ಹೆಸರನ್ನ ಇಟ್ಟಿದ್ದಾರೆ ಸುಂದರಲೋಕ ಅಂತ. 1987ರಲ್ಲಿ ಪ್ರೇಮಲೋಕ ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕನ್ನಡದ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಅಲ್ಲಿಂದ ರವಿಚಂದ್ರನ್ ಅವರ ಎರಡನೇ ಇನ್ನಿಂಗ್ಸ್ ಶುರು ಆಗುತ್ತೆ. ಪ್ರೇಮಲೋಕಗೂ ಮುಂಚೆ ಹಲವು ಸಿನಿಮಾಗಳಲ್ಲಿ ರವಿಚಂದ್ರನ್ ಅವರು ನಾಯಕರಾಗಿ ಅಭಿನಯ ಮಾಡಿರ್ತಾರೆ. ಯಾವಾಗ ಪ್ರೇಮಲೋಕ ಸಿನಿಮಾ ಅದ್ಭುತ ಯಶಸ್ಸನ್ನು ಕಾಣುತ್ತೋ ರವಿಚಂದ್ರನ್ ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟರ ಸಾಲಿನಲ್ಲಿ ನಿಲ್ತಾರೆ. ಪ್ರೇಮಲೋಕ ಸಿನಿಮಾ ಅವರ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಡೈರೆಕ್ಷನ್ ಮೂಲಕನೂ ಗಮನ ಸೆಳೀತಾರೆ. ಆ್ಯಕ್ಟಿಂಗ್, ಡೈರೆಕ್ಷನ್ ಎರಡರಲ್ಲೂ ಅದ್ಧೂರಿ ಸಿಕ್ಸರ್ ಬಾರಿಸ್ತಾರೆ. ಪ್ರೇಮಲೋಕ ಆ ರೀತಿ ಅದ್ಭುತ ಯಶಸ್ಸನ್ನು ಕಾಣೋದಕ್ಕೆ ಅವರಿಗೆ ಸಾಥ್ ಕೊಟ್ಟವರು ಹಂಸಲೇಖ. ಹಂಸಲೇಖ ರವಿಚಂದ್ರನ್ ಕಾಂಬಿನೇಷನ್ ಕನ್ನಡ ಚಿತ್ರರಂಗದಲ್ಲಿ ಧೂಳೆಬ್ಬಿಸ್ಬಿಡುತ್ತೆ. ಅಲ್ಲಿಂದ ಆ ಜೋಡಿ ಹಿಂದೆ ತಿರುಗಿ ನೋಡೋದೇ ಇಲ್ಲ. ಪ್ರೇಮಲೋಕ ಅದ್ಭುತ ಯಶಸ್ಸು ಕಾಣ್ತಿದ್ದಾಗೇ ಅದರ ಮರು ವರ್ಷ ರಣಧೀರ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಕೂಡ ಬಿಗ್ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಈ ರೀತಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ಬಂದಂತಹ ಎರಡನೇ ಸಿನಿಮಾ ಕೂಡ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಆ ಸಿನಿಮಾದ ಯಶಸ್ಸಿನ ಹಿಂದೆನೂ ಹಂಸಲೇಖ ಅವರೇ ಇರ್ತಾರೆ. ಅದಾದ ನಂತರ ರವಿಚಂದ್ರನ್ ಅವರಿಗೆ ಬೇಡಿಕೆ ಶುರು ಆಗುತ್ತೆ. ಬೇರೆ ಪ್ರೊಡ್ಯೂಸರ್ಸು ಕೂಡ ಕಾಲ್ ಶೀಟ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಹೆಚ್ಚಿನ ಸಂಭಾವನೆಯನ್ನು ಕೊಟ್ಟು ಸಿನಿಮಾ ಮಾಡೋಕ್ಕೆ ತಯಾರಾಗ್ತಾರೆ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ರವಿಚಂದ್ರನ್ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಈಗ ಅವರ ಸಿನಿಮಾ ಅಂದರೆ ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ, ನಾವು ರೆಡಿ ಇದ್ದೀವಿ ಅನ್ನೋ ಮಟ್ಟಿಗೆ ರವಿಚಂದ್ರನ್ ಅವ್ರ ಬೇಡಿಕೆ ಶುರು ಆಗುತ್ತೆ. ಇಂತಹ ಟೈಮ್ನಲ್ಲಿ ಅಂಜದ ಗಂಡು ಅನ್ನೋ ಒಂದು ಸಿನಿಮಾ ಕೂಡ ಶುರುವಾಗುತ್ತೆ. ಅದಕ್ಕೆ ಪ್ರೊಡ್ಯೂಸರ್ BN ಗಂಗಾಧರ್. ಆ ಸಿನಿಮಾದ ಡೈರೆಕ್ಟರ್ ರೇಣುಕಾ ಶರ್ಮಾ. ರೀಮೇಕ್ ಸಿನಿಮಾ ಅದು. ರೇಣುಕಾ ಶರ್ಮಾ ಅವರಿಗೆ ಅವಕಾಶ ಕೊಡ್ತಾರೆ. ಅಂಜದ ಗಂಡು ಸಿನಿಮಾಗೆ ರೇಣುಕಾ ಶರ್ಮಾ ಡೈರೆಕ್ಟರ್ ಅಂದಾಗ ಕೆಲವರು ಮೂಗು ಮುರಿತಾರಂತೆ. ರವಿಚಂದ್ರನ್ನು 2 ಸಿನಿಮಾ ಡೈರೆಕ್ಷನ್ ಮಾಡಿ ಅದ್ಭುತ ಯಶಸ್ಸನ್ನು ಕಂಡಿದ್ದಾರೆ, ಅವ್ರನ್ನ ಹಾಕ್ಕೊಂಡು ಹಿರಿಯ ನಿರ್ದೇಶಕರಿಗೆ ಅವಕಾಶ ಕೊಡ್ತಾ ಇದ್ದೀರಲ್ರಿ ಹಾಗೆ ಹೀಗೆ ಅಂತೆಲ್ಲ ಟೀಕೆ ಮಾಡ್ತಾರೆ. ಆದರೂ ಗಂಗಾಧರ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ರೇಣುಕಾ ಶರ್ಮಾ ಅವ್ರನ್ನೇ ಡೈರೆಕ್ಷನ್ ಮಾಡ್ತಾರೆ. ಆ ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣ್ಬಿಡುತ್ತೆ. ರವಿಚಂದ್ರನ್ ಅವರ ಡೈರೆಕ್ಷನ್ ಇದ್ದರೆ ಮಾತ್ರ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ರವಿಚಂದ್ರನ್ ಹೀರೋ ಆಗಿ ಬೇರೆ ಡೈರೆಕ್ಟರ್ ಮಾಡಿದ್ರೆ ಆ ಸಿನಿಮಾ ಹೋಗೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆ ಒಂದು ನಂಬಿಕೆಯನ್ನು ರೇಣುಕಾ ಶರ್ಮಾ ಹುಸಿ ಮಾಡ್ತಾರೆ. ಅಂಜದ ಗಂಡು ಸಿನಿಮಾ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ. ಯಾವ ರೀತಿ ಅಂದರೆ ಹಳ್ಳಿಗಳಲ್ಲೂ ಅಂಜದ ಗಂಡು ಸಿನಿಮಾ 50ನೇ ದಿನ ಆದರೂ ಹೌಸ್ಫುಲ್ ಆಗ್ತಾ ಇರುತ್ತೆ. ಈ ರೀತಿ ಆ ಸಿನಿಮಾದಿಂದ BN ಗಂಗಾಧರ್ ಅವ್ರಿಗೆ ಒಳ್ಳೆ ಲಾಭ ಬರುತ್ತೆ. ಆ ಸಿನಿಮಾ ಆ ರೀತಿ ಯಶಸ್ಸು ಕಾಣ್ತಿದ್ದಾಗೇ BN ಗಂಗಾಧರ್ ಅವರ ಮನಸ್ಸಲ್ಲಿ ಒಂದು ಆಸೆ, ನಾನು ಮತ್ತೊಂದು ಸಿನಿಮಾ ರವಿಚಂದ್ರನ್ ಅವ್ರನ್ನ ಹಾಕೊಂಡು ಮಾಡಬೇಕು, ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಪ್ರೇಮಲೋಕದ ಹಾಗೆ ಅದಕ್ಕೂ ಕೂಡ ಕೋಟಿ ಖರ್ಚಾದರೂ ಪರವಾಗಿಲ್ಲ, ಒಂದು ಅದ್ಭುತ ಸಿನಿಮಾವನ್ನು ಕೊಡಬೇಕು, ರವಿಚಂದ್ರನ್ ಅವರೇ ನಾಯಕರಾಗಲಿ, ರೇಣುಕಾ ಶರ್ಮಾ ಅವ್ರನ್ನೇ ಅದಕ್ಕೂ ಡೈರೆಕ್ಷನ್ ಮಾಡ್ಕೊಳ್ಳೋಣ ಅಂಥೇಳಿ ಸುಂದರಲೋಕ ಅನ್ನೋ ಸಿನಿಮಾ ಕೈ ಹಾಕ್ತಾರೆ. ಆಗ ಸುಂದರಲೋಕ ಸಿನಿಮಾದ ಪೋಸ್ಟರ್ಗಳು ಪೇಪರ್ನಲ್ಲಿ ಬಂದಾಗ ಅದೇ ಚರ್ಚೆ ಅಂತೆ. ಪ್ರೇಮಲೋಕ ಅದ್ಭುತ ಯಶಸ್ಸನ್ನು ಕಂಡಿದೆ, ಅದೇ ರೀತಿ ಹೆಸರನ್ನ ಇಟ್ಟಿದ್ದಾರೆ ಸುಂದರಲೋಕ ಅಂತ. ಇದು ಕೂಡ ಸಕ್ಸಸ್ ಆಗುತ್ತೆ. ಆದರೆ ಇದಕ್ಕೆ ರೇಣುಕಾ ಶರ್ಮಾ ಡೈರೆಕ್ಟರ್ ಆಗಬಾರ್ದಾಗಿತ್ತು ಅಂತಲೂ ಕೆಲವರು ಹೇಳ್ತಾರಂತೆ. ರೇಣುಕಾ ಶರ್ಮಾ ಡೈರೆಕ್ಟ್ರು ಅಂತ ಗೊತ್ತಾದಾಗ ರವಿಚಂದ್ರನ್ ಅವ್ರು ಹೇಳ್ತಾರಂತೆ ಗಂಗಾಧರ್ ಅವ್ರಿಗೆ, ನಾನೇ ಡೈರೆಕ್ಷನ್ ಮಾಡ್ತೀನಿ ಬಿಡಿ, ರೇಣುಕಾ ಶರ್ಮಾ ಅವ್ರು ಬೇಡ, ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗಂಗಾಧರ್ ಅವ್ರಿಗೆ ಹೇಳ್ತಾರೆ. ಆಗ ಗಂಗಾಧರ್ ಆಯಿತು ಬಿಡಪ್ಪ, ನೀವೇ ಮಾಡ್ತೀರಾ ಅಂದರೆ ಇನ್ನೂ ಒಳ್ಳೆಯದೇ, ಚೆನ್ನಾಗಿ ಮಾಡಿ ಅಂತೇಳಿ ಅದಕ್ಕೆ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಹಾಕಕ್ಕೆ ರೆಡಿಯಾಗಿರ್ತಾರೆ ಗಂಗಾಧರ್ ಅವರು. ಮತ್ತು ಆ ಸಿನಿಮಾಗೆ ವಿಲನ್ ಆಗಿ ಶಂಕರ್ನಾಗೇ ಬೇಕು ಅಂತ ರವಿಚಂದ್ರನ್ ಅವ್ರು ಹೇಳ್ತಾರೆ. ಶಂಕರ್ನಾಗ್ ಆಗ ಹೀರೋ ಆಗಿ ಹೆಸರು ಮಾಡ್ತಿದ್ದಂಥವ್ರು. ಈ ಸಿನಿಮಾದಲ್ಲಿ ವಿಲನ್ಗೆ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ, ಶಂಕರ್ನಾಗ್ ಅವ್ರು ವಿಲನ್ ಆದರೆ ಚೆನ್ನಾಗಿರುತ್ತೆ, ಅವ್ರು ಕಾಲ್ ಶೀಟ್ ತಗೊಳ್ಳಿ ಅಂತ ರವಿಚಂದ್ರನ್ ಗಂಗಾಧರ್ ಅವ್ರಿಗೆ ಹೇಳ್ತಾರೆ. ಗಂಗಾಧರ್ ಅವ್ರು ಆಯಿತು ಅಂತೇಳಿ ಶಂಕರ್ನಾಗ್ ಅವ್ರಿಗೆ ಒಪ್ಪಿಸ್ತಾರೆ. ಯಾಕಂದರೆ ಒಬ್ಬ ಹೀರೋ ಆಗಿ ಮೆರಿತಿದ್ದಂಥವ್ರು ವಿಲನ್ ಆಗಿ ಮಾಡಬೇಕು. ಶಂಕರ್ನಾಗ್ ಅವ್ರು ಕೇಳ್ತಿದ್ದಾಗೆ ಒಪ್ಕೊಬಿಡ್ತಾರಂತೆ. ಅವರಿಗೆ ಹೆಚ್ಚು ಸಂಭಾವನೆಯನ್ನು ಕೊಟ್ಟು ಆ ಸಿನಿಮಾಗೆ ಆಯ್ಕೆ ಮಾಡ್ಕೋತಾರೆ, ನೀವೇ ವಿಲನ್ ಆಗಬೇಕು ಅಂತ. ಮತ್ತು ಆ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ತಂದೆ ಪಾರ್ಟು ಅನಂತ್ನಾಗ್ ಅವರೇ ಮಾಡಬೇಕು ಅಂತೇಳಿ. ಅನಂತ್ನಾಗ್ ರವಿಚಂದ್ರನ್ ಅವ್ರ ತಂದೆ ಪಾರ್ಟು, ಶಂಕರ್ನಾಗ್ ವಿಲನ್ ಪಾರ್ಟ್. ಅದು ಆವಾಗ ಚರ್ಚೆ ಆದಂಥ ವಿಚಾರ. ಶಂಕರ್ನಾಗ್ ಮತ್ತು ಅನಂತ್ನಾಗ್ ಒಟ್ಟಿಗೆ ಅಭಿನಯ ಮಾಡ್ತಾ ಇದ್ದಾರಂತೆ. ಇದರಲ್ಲಿ ಶಂಕರ್ನಾಗ್ ವಿಲನ್ನು, ಅನಂತ್ನಾಗ್ ಮತ್ತು ರವಿಚಂದ್ರನ್ ಅವರು ಅಪ್ಪ ಮಗ ಅಂತೆ. ಏನೋ ಸಿನಿಮಾ ಸೂಪರಾಗಿ ಬರುತ್ತೆ ಗುರು ಅಂತ ಆಗ ಎಲ್ಲದ ಚರ್ಚೆಗಳು. ಮತ್ತು ಅದಕ್ಕೂ ಹಂಸಲೇಖ ಅವರ ಮ್ಯೂಸಿಕ್ಕು ಸಾಹಿತ್ಯ ಇರುತ್ತೆ. ಹಂಸಲೇಖ ಅವರು 6 ಅದ್ಭುತ ಹಾಡುಗಳನ್ನು ಬರೆದಿರ್ತಾರೆ. ಅಲ್ಲಿಂದನೇ ಆ ಸಿನಿಮಾದ ಬಗ್ಗೆ ಕ್ರೇಜ್ ಕ್ರಿಯೇಟ್ ಆಗುತ್ತೆ. ಮತ್ತು ಆ ಸಿನಿಮಾಗೆ ರಜನಿ ಅವ್ರ ನಾಯಕಿಯಾಗಿ ಆಯ್ಕೆ ಆಗ್ತಾರೆ. ಅವರು ಆವಾಗ ಆಂಧ್ರದಲ್ಲಿ ಸಾಕಷ್ಟು ಬೇಡಿಕೆಯಲ್ಲಿದ್ದಂತಹ ನಟಿ. ಅವರು ಆ ಸಿನಿಮಾದ ನಾಯಕಿ ಮತ್ತು
ರವಿಚಂದ್ರನ್ ಅವ್ರ ತಾಯಿಯಾಗಿ ಶ್ರೀಪ್ರಿಯಾ ಅವರು ಕೂಡ ಪರಭಾಷಾ ನಟಿ, ಅವರು ಕೂಡ ಹೆಸರು ಮಾಡಿದಂಥವ್ರು. ಈ ರೀತಿ ಒಳ್ಳೊಳ್ಳೆ ನಟರನ್ನ ಹಾಕ್ಕೊಂಡು ಆ ಸಿನಿಮಾ ಶೂಟಿಂಗ್ ಶುರುವಾಗುತ್ತೆ. ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಅದ್ಧೂರಿ ಸೆಟ್ಟನ್ನು ಹಾಕ್ತಾರೆ. ಅಲ್ಲಿ ಫಿಲಮ್ ಶೂಟಿಂಗ್ ಶುರು ಆಗುತ್ತೆ. ಆ ಶೂಟಿಂಗ್ ಶುರುವಾಗಿ ಒಂದು ಅರ್ಧ ಆಗಿರುತ್ತೆ. ಆ ಟೈಮ್ನಲ್ಲಿ ಶಂಕರ್ ನಾಗ್ ಅವರು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಡ್ತಾರೆ. ಇದು ಬಿ ಎನ್ ಗಂಗಾಧರ್ ಅವರಿಗೆ ಬಹಳ ಬೇಸರ ತರಿಸ್ಬಿಡುತ್ತೆ. ಇದರಲ್ಲಿ ಶಂಕರ್ ನಾಗ್ ಭಾಳ ಪ್ರಮುಖವಾದ ಪಾತ್ರ ಇತ್ತು, ವಿಲನ್ ಪಾರ್ಟು. ಅವರಲ್ಲದೆ ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯವಿರಲಿಲ್ಲ. ಭಾಳ ಚೆನ್ನಾಗಿತ್ತು, ನಾನು ಇಷ್ಟೊಂದು ಖರ್ಚು ಮಾಡಿದ್ದೀನಿ, ಅವ್ರಿಗೆ ಒಳ್ಳೆಯ ಸಂಭಾವನೆಯನ್ನು ಕೊಟ್ಟಿದ್ದೆ, ದೇವ್ರು ನೋಡಿದ್ರೆ ಈ ರೀತಿ ಮಾಡಿದ್ನಲ್ಲ ಅಂತೇಳಿ ಬೇಸರ ಆಗುತ್ತೆ. ಆಗ ಅವರಿಗೆ ಸುಂದರಲೋಕ ಸಿನಿಮಾ ಮೇಲೆ ಇಂಟ್ರೆಸ್ಟೇ ಹೊರಟೋಗ್ಬಿಡುತ್ತೆ. ಶಂಕರ್ ನಾಗ್ ತೀರ್ಕೊಂಡ್ರು, ಒಂದು ರೀತಿ ಅಪಶಕುನ ಆಗೋಯ್ತು ಈ ಸಿನಿಮಾಗೆ ಅನ್ನೋ ರೀತಿಲಿ ಅವ್ರ ಮೈಂಡಲ್ಲಿ ಬರುತ್ತೇನೋ. ಆ ಸಿನಿಮಾದ ಬಗ್ಗೆ ಇಂಟ್ರೆಸ್ಟೇ ಹೊರಟೋಗುತ್ತೆ. ಆಗಲೇ ಸಾಕಷ್ಟು ಖರ್ಚಾಗ್ಬಿಟ್ಟಿರ್ತದೆ. ಅರ್ಧದಷ್ಟು ಶೂಟಿಂಗ್ ಕೂಡ 6 ಹಾಡುಗಳ ರೆಕಾರ್ಡ್ ಇರ್ತದೆ. ಅವರು ತೀರ್ಕೊಂಡ್ರು ಅನ್ನೋ ಕಾರಣಕ್ಕೆ ಆ ಸಿನಿಮಾ ಅಲ್ಲಿಗೆ ನಿಂತೋಗುತ್ತೆ. ಆಮೇಲೆ ನೋಡೋಣ ನಿಧಾನವಾಗಿ ಅಂತ ನೋಡ್ತಾರೆ. ಆದರೆ ಆ ಸಿನಿಮಾ ಮತ್ತೆ ಶುರುವಾಗುವ ಲಕ್ಷಣಗಳೇ ಕಾಣಲ್ಲ. ಆಗ ಅದು ಅಭಿಮಾನಿಗಳಿಗೆ ತುಂಬ ಬೇಸರ ಆಗುತ್ತಂತೆ. ಅಯ್ಯೋ, ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಿತ್ತೇನೋ. ಪ್ರೇಮಲೋಕ ಸೃಷ್ಟಿ ಮಾಡಿದಾಗೆ ಸುಂದರಲೋಕ ಕೂಡ ಅದ್ಭುತ ಯಶಸ್ಸನ್ನು ಕಾಣ್ತಿತ್ತು, ರವಿಶಂಕರ್ನಾಗ ಮಾಡಬೇಕಾಗಿತ್ತು, ಎಂಥ ಚಾನ್ಸ್ ಮಿಸ್ ಆಯಿತು ಅಂತ ಕನ್ನಡ ಚಿತ್ರಪ್ರೇಮಿಗಳು ಕೂಡ ಬೇಸರ ಪಟ್ಕೋತಾರೆ. ಈ ರೀತಿ ಆ ಸಿನಿಮಾದ ರೀಲು ಡಬ್ದಲ್ಲೇ ಉಳ್ಕೊಂಡಿರುತ್ತೆ. ಆ ಸಿನಿಮಾದ ಹಾಡುಗಳು ಕೂಡ ಅಲ್ಲೇ ಉಳ್ಕೊಂಡಿರುತ್ತೆ. ಈ ರೀತಿ 89ರಲ್ಲಿ ಆ ಸಿನಿಮಾ ತೆಗಿಬೇಕಾಗಿತ್ತು. 90ರಲ್ಲಿ ಆ ಸಿನಿಮಾ ಬರೋದಿಲ್ಲ. ಗಂಗಾಧರ್ ಆ ಸಿನಿಮಾ ಆಸೆ ಬಿಟ್ಟು ಬೇರೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ 98ರಲ್ಲಿ ರವಿಚಂದ್ರನ್ ಮತ್ತು ಹಂಸಲೇಖ ಇಬ್ಬರು ಬೇರೆ ಬೇರೆ ಆಗೋಗ್ತಾರೆ. ಅಂದರೆ ಅವರಿಬ್ಬರು ಒಟ್ಟಾಗಿ ಸಿನಿಮಾವನ್ನು ಮಾಡೋದಿಲ್ಲ. ಪ್ರೀತಿಸೋತ್ತಪ್ಪ ಆದಮೇಲೆ ಅವರಿಬ್ಬರು ಬೇರೆ ಬೇರೆ ಆಗೋಗ್ತಾರೆ. ಅದು ಕೂಡ ಕನ್ನಡ ಚಿತ್ರಪ್ರೇಮಿಗಳಿಗೆ ಬೇಸರ ತರಿಸುತ್ತೆ. ಎಂಥ ಜೋಡಿ ಬೇರೆ ಆಗೋಯ್ತಲ್ಲ, ಎಂತೆಂಥ ಹಾಡುಗಳು ನೋಡ್ಬೋದಾಗಿತ್ತು, ಎಂತೆಂಥ ಸಿನಿಮಾಗಳನ್ನ ನೋಡ್ಬೋದಾಗಿತ್ತು, ಚಾನ್ಸ್ ಮಿಸ್ ಆಯ್ತಲ್ಲ ಅಂತೇಳಿ ಅಭಿಮಾನಿಗಳು ಕೂಡ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋರು ಇಬ್ಬರು ಮತ್ತೆ ಒಂದಾಗಲಿ ಅಂತ. ಆದರೆ ಅವರಿಬ್ಬರು ಒಂದಾಗುವಂತಹ ಸನ್ನಿವೇಶ ಸೃಷ್ಟಿ ಆಗೋದೇ ಇಲ್ಲ. ಆದರೆ ಅವರಿಬ್ಬರು ಒಂದಾದರೆ ಸಾಕು, ಅವರ ಹಾಡುಗಳನ್ನು ಕೇಳಬೇಕು ಅಂತ ಅಭಿಮಾನಿಗಳು ತವಕದಲ್ಲಿರ್ತಾರೆ. ಇಂತಹ ಟೈಮ್ನಲ್ಲೇ ಗಂಗಾಧರ್ ಅವ್ರ ಮೈಂಡಿಗೆ ಒಂದು ಐಡಿಯಾ ಉಳಿಯುತ್ತೆ. 99ರಲ್ಲಿ ಗಂಗಾಧರ್ ಅವರು ಖಳನಾಯಕ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಶಶಿಕುಮಾರ್, ಪ್ರಭಾಕರ್ ಮತ್ತು ಶಿವರಾಮ್ ಅವರು ಹೀರೋ ಆಗಿ ಮಾಡಿರ್ತಾರೆ. ಹಂಸಲೇಖ ಅವರೇ ಮ್ಯೂಸಿಕ್ ಅದಕ್ಕೆ. ಆ ಸಿನಿಮಾ ಗಂಗಾಧರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಆಗ ಅವ್ರ ಮೈಂಡಿಗೆ ಒಂದು ಯೋಚನೆ ಬರುತ್ತೆ. ಹೇಗೂ ಅಭಿಮಾನಿಗಳು, ಕರ್ನಾಟಕ ಜನತೆ ಹಂಸಲೇಖ ರವಿಚಂದ್ರನ್ ಒಂದಾಗಿರಬೇಕು ಅಂತ ಕಾಯ್ತಾ ಇದ್ದಾರೆ. ಅವರ ಹಾಡುಗಳನ್ನು ಕಣ್ಣು ತುಂಬ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ. ನಾನು ಯಾಕೆ ನನ್ನ ಸುಂದರಲೋಕ ಸಿನಿಮಾದ ಒಂದು ಹಾಡನ್ನು ಈ ಸಿನಿಮಾದಲ್ಲಿ ಸೇರಿಸಬಾರ್ದು? ಹೇಗೋ ಅದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಆ ಹಾಡ್ದು ಚಿತ್ರೀಕರಣ ಎಲ್ಲ ಮುಗಿದಿದೆ, ಒಂದು ಹಾಡನ್ನು ಇದರಲ್ಲಿ ಸೇರಿಸೋಣ ಅಂಥೇಳಿ ಖಳನಾಯಕ ಸಿನಿಮಾದಲ್ಲಿ ಸುಂದರಲೋಕ ಸಿನಿಮಾದ ಒಂದು ಹಾಡನ್ನು ಸೇರಿಸ್ತಾರೆ. ಆಗ ಅದೇ ದೊಡ್ಡ ಪ್ರಚಾರ. ಖಳನಾಯಕ ಸಿನಿಮಾದಲ್ಲಿ ಶಶಿಕುಮಾರ್, ಟೈಗರ್ ಪ್ರಭಾಕರ್ ಅವ್ರು ಹೀರೋ ಆಗಿರ್ಬೋದು, ಆದರೆ ಎಲ್ಲ ಪೋಸ್ಟ್ರಲ್ಲೂ ರವಿಚಂದ್ರನ್ ಅವರೇ ರಾರಾಜಿಸ್ತಾ ಇರ್ತಾರೆ. ರವಿಚಂದ್ರನ್ ಅವರು ಫೋನ್ ಇಟ್ಕೊಂಡಿರುವಂತಹ ಒಂದು ಪೋಸ್ಟ್ರು. ಹಲವು ವರ್ಷಗಳ ಬಳಿಕ ಮತ್ತೆ ಹಂಸಲೇಖ ರವಿಚಂದ್ರನ್ ಜೋಡಿಯ ಮೋಡಿಯನ್ನು ನೀವು ನೋಡ್ಬೋದು ಅಂತೇಳಿ ಖಳನಾಯಕ ಸಿನಿಮಾದ ಪೋಸ್ಟರ್ಗಳಲ್ಲಿ ಈ ರೀತಿ ಟ್ಯಾಗ್ಲೈನ್ ಹಾಕಿರ್ತಾರೆ. ಅದನ್ನು ನೋಡಿ ಅಭಿಮಾನಿಗಳಿಗೆ ಸದ್ಯ ಹಳೇದೊಂದು ಸಾಂಗಾರು ನೋಡ್ಬೋದಲ್ಲ ನಾವು, ಇದರಲ್ಲಿ ರವಿಚಂದ್ರನ್ದು ಬೇರೆ ಮಾಡ್ತಾ ಇದ್ದಾರಂತೆ, ಆ ಸಾಂಗನ್ನು ಇದರಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಖಳನಾಯಕ ಸಿನಿಮಾ ಬಗ್ಗೆ ಸ್ವಲ್ಪ ಕುತೂಹಲ ಶುರು ಆಗುತ್ತೆ. ಖಳನಾಯಕ 1999ರಲ್ಲಿ ರಿಲೀಸ್ ಆಗುತ್ತೆ. ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲೂ ಕೂಡ ರವಿಚಂದ್ರನ್ ಅವರೇ ಇರ್ತಾರೆ. ಸುಂದರಲೋಕ ಸಿನಿಮಾದ ಹಾಡನ್ನು ಇದರಲ್ಲಿ ಬಳಸ್ಕೊಂಡಿದ್ದೀವಿ, ಹಂಸಲೇಖ ರವಿಚಂದ್ರನ್ ಜೋಡಿಯನ್ನು ಮತ್ತೆ ನೀವು ನೋಡ್ಬೋದು ಅಂತ. ಅದು ಯಾವ ರೀತಿ ಪ್ರಚಾರ ಆಗಿತ್ತು ಅಂದರೆ, ಅಭಿಮಾನಿಗಳು ಖಳನಾಯಕ ಸಿನಿಮಾವನ್ನು ರವಿಚಂದ್ರನ್ ಅವರ ಒಂದು ಹಾಡಿದೆ ಅನ್ನೋ ಕಾರಣಕ್ಕೆ ನೋಡಬೇಕು ಅನ್ನೋ ಒಂದು ಕ್ರೇಜ್ ಕ್ರಿಯೇಟ್ ಆಗಿಬಿಡುತ್ತೆ. ಆ ಸಿನಿಮಾ ಮೊದಲನೇ ದಿನವೇ, ಅದು ನಮ್ಮ ಮೈಸೂರಿನಲ್ಲಿ ರಣಜಿತ್ ಚಿತ್ರಮಂದಿರಕ್ಕೆ ಬಂದಿರುತ್ತೆ ಖಳನಾಯಕ. ಮೊದಲನೇ ದಿನ 3 ಶೋ ಫುಲ್ ಆಗಿಬಿಡುತ್ತೆ. ಮಾರ್ನಿಂಗ್ ಶೋ, ಮ್ಯಾಟ್ನಿ, ಫಸ್ಟ್ ಶೋ. ಸೆಕೆಂಡ್ ಶೋ ಗಾಂಧಿ ಕ್ಲಾಸು ಮತ್ತು ಸೆಕೆಂಡ್ ಕ್ಲಾಸ್ ಫುಲ್ ಆಗುತ್ತೆ, ಬಾಲ್ಕನಿ ಮಾತ್ರ ಫುಲ್ ಆಗೋದಿಲ್ಲ. ಆ ರೀತಿ 3 ಶೋ ಫುಲ್ ಆಗಿಬಿಡುತ್ತೆ. ಅದಕ್ಕೆ ಕಾರಣವಾಗಿದ್ದು ಸುಂದರಲೋಕ ಸಿನಿಮಾದ ಒಂದು ಹಾಡು. ಅದರಲ್ಲಿ ಒಂದೇ ಒಂದು ಹಾಡು ಸೇರಿಸಿದ್ದಾರೆ ರವಿಚಂದ್ರನ್ ಅವ್ರದ್ದು, ಹಂಸಲೇಖ ಅವ್ರದ್ದು ಅನ್ನೋ ಕಾರಣಕ್ಕೆ ಖಳನಾಯಕ ಸಿನಿಮಾ ಮೊದಲನೇ ವಾರ ಭರ್ಜರಿ ಕಲೆಕ್ಷನ್ ಆಗುತ್ತೆ. ಆ ಸಿನಿಮಾ ಅಂಥದ್ದೇನು ಹೇಳ್ಕೊಳ್ಳುವಂಥ ಕಥೆ ಇರೋದಿಲ್ಲ, ಆದರೆ ಈ ಹಾಡಿತ್ತು ಅನ್ನೋ ಕಾರಣಕ್ಕೆ ಮೊದಲನೇ ವಾರ ಒಳ್ಳೆ ಕಲೆಕ್ಷನ್. ಆಗ ಗಂಗಾಧರ್ ಅವರಿಗೆ ಮತ್ತಷ್ಟು ಆಸೆ, ಇದೇನಿದು ಈ ಇದೊಂದು ಹಾಡಾಗಿದ್ದಕ್ಕೆ ಈ ರೀತಿ ಕಲೆಕ್ಷನ್ ಬರ್ತಾ ಇದೆಯಲ್ಲ, ಈ ಸುಂದರಲೋಕ ಸಿನಿಮಾನ ಮತ್ತೆ ನಾನು ರಿಲೀಸೇ ಮಾಡ್ಬೋಣ ನೋಡು, ಹೇಗೋ ಅರ್ಧ ಶೂಟಿಂಗ್ ಆಗಿದೆ, ಅದಕ್ಕೆ ಸ್ವಲ್ಪ ಈಗಿನ ಕಾಲಕ್ಕೆ ತಕ್ಕಾಗಿ ಯಾವುದಾದ್ರೂ ಒಂದು ಹೀರೋಗಳನ್ನ ಹಾಕ್ಕೊಂಡು ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ಬಿಟ್ಟು ಸಿನಿಮಾ ಮಾಡ್ಬಿಡೋಣ ಅಂತೇಳಿ ಅವ್ರ ಮೈಂಡಿಗೆ ಒಂದು ಐಡಿಯಾ ಬರುತ್ತೆ. ಹೇಗೋ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಸ್ ಆಗಿರ್ತಾರಲ್ಲ, ಈ ರೀತಿನಾದ್ರು ನಾವು ಸಂಪಾದನೆ ಮಾಡ್ಕೊಳ್ಳೋಣ. ಹೇಗಿದ್ದರೂ 6 ಹಾಡುವೆ ರೆಕಾರ್ಡಿಂಗ್ ಆಗಿದೆ, ಶೂಟಿಂಗ್ ಕೂಡ ಆಗಿದೆ ಸುಂದರಲೋಕ ಸಿನಿಮಾದು. ಆ ಎಲ್ಲ ಹಾಡುಗಳನ್ನು ಇದರಲ್ಲಿ ಹಾಕ್ಬಿಡೋಣ. ಹೇಗಿದ್ದರೂ ಹಂಸಲೇಖ ರವಿಚಂದ್ರನ್ ಅವರ ಜೋಡಿಯ ಹಾಡುಗಳನ್ನು ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅಭಿಮಾನಿಗಳಿಗೂ ಇಷ್ಟ ಆಗುತ್ತೆ ಅಂತೇಳಿ ಅವ್ರು ಯೋಚನೆ ಮಾಡಿ ಸುಂದರಲೋಕದ 6 ಹಾಡುಗಳನ್ನು ತಗೊಂಡು ಮತ್ತು ಸುಂದರಲೋಕದ ಏನು ಅರ್ಧ ಶೂಟಿಂಗ್ ಆಗಿತ್ತು ಆ ಎಲ್ಲವನ್ನು, ಆ ರೀಲ್ಗಳನ್ನು ಇಟ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ಹೊಸ
ನಟರನ್ನ ಸೇರಿಸ್ಕೊಂಡು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ಒಂದು ಸ್ಟೋರಿ ಮಾಡ್ಬಿಟ್ಟು ಸಿನಿಮಾ ಮಾಡೋಣ ಅಂಥೇಳಿ 2001ರಲ್ಲಿ ಅವ್ರ ಮೈಂಡಿಗೆ ಒಂದು ಐಡಿಯಾ ಬರುತ್ತೆ. ಆಗ ಅವ್ರಿಗೆ ಉಟ್ಕೊಂಡಿದ್ದಂಥದ್ದು ಪ್ರೀತಿ ಮಾಡೋ ಹುಡುಗರಿಗೆಲ್ಲ. ಇದು 2002ರಲ್ಲಿ ರಿಲೀಸ್ ಆಗಿರುತ್ತೆ ನೋಡಿ, ಪ್ರೀತಿ ಮಾಡೋ ಹುಡುಗರಿಗೆಲ್ಲ. ಅದರಲ್ಲಿ ನವೀನ್ ಮಯೂರ್ ಹೀರೋ ಆಗಿರ್ತಾರೆ. ಅದು ಕೂಡ ಅವಾಗ ಪ್ರಚಾರ ಆಗಿದೆ, ಇದು ಸುಂದರ ಲೋಕ ಅಂತಲೇ. ಫಸ್ಟಿಗೆ ಅದು ಸುಂದರ ಲೋಕ ಅಂತಲೇ ಪತ್ರಿಕೆಗಳಲ್ಲಿ ಜಾಹೀರಾತು ಬರ್ತಾ ಇರುತ್ತೆ. ಆಮೇಲೆ ಆ ಸುಂದರ ಲೋಕ ಅನ್ನೋ ಸಿನಿಮಾದ ಹೆಸರನ್ನು ತೆಗೆದು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ಟೈಟ್ಲ್ ಇಡ್ತಾರೆ. ಆದರೆ ಜನಗಳ ಮನಸ್ಸಲ್ಲಿ ಅದು ಸುಂದರ ಲೋಕ ಸಿನಿಮಾನೇ. ಸೇಮ್ ಆ ಸಿನಿಮಾ ಅವಾಗ ಶೂಟಿಂಗ್ ತೆಗೆದಿದ್ರಂತೆ, ಈಗ ಅದನ್ನೇ ರಿಲೀಸ್ ಮಾಡ್ತಾ ಇದ್ದಾರೆ. ಹಂಸಲೇಖ ಮತ್ತು ರವಿಚಂದ್ರನ್ ಒಟ್ಟಾಗಿ ಮಾಡಿರುವಂಥ ಕಡೆಯ ಸಿನಿಮಾ ಅಂತ ಅನಿಸ್ಕೊಳುತ್ತೆ ಇದು. ಆಗ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಸಿನಿಮಾ ಬಗ್ಗೆ ಕನ್ನಡಿಗರಿಗೆ ಒಂದು ರೀತಿ ಏನೋ ಒಂದು ಕುತೂಹಲ ಶುರು ಆಗುತ್ತೆ. ಹೇಗೆ ಬಂದಿರ್ಬೋದು ಸಿನಿಮಾ, ಇಷ್ಟು 11 ವರ್ಷದ ನಂತರ ಮತ್ತೆ ಇವರು ಬಳಸ್ಕೊತಾ ಇದ್ದಾರಲ್ಲ, ಹೇಗಿದೋ ಹಂಸಲೇಖ ಅವರ ಹಾಡುಗಳು ಬೇರೆ ಇದೆ ಅಂತೇಳಿ ಆ ಸಿನಿಮಾ ನೋಡೋದಕ್ಕೆ ಸ್ವಲ್ಪ ಕಾಯ್ತಾ ಇರ್ತಾರೆ. ಅದು 2002ರಲ್ಲಿ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ರಿಲೀಸ್ ಆಗುತ್ತೆ. ಅದು ಮೊದಲ 3 ದಿನ ಒಳ್ಳೆ ಕಲೆಕ್ಷನ್ನೇ ಬರುತ್ತೆ. ಆದರೆ ಗಂಗಾಧರ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದರು ಆ ರೀತಿ ಆ ಸಿನಿಮಾ ಹೋಗೋದಿಲ್ಲ. ಗಂಗಾಧರ್ ಅವರು ಖಳನಾಯಕ ಸಿನಿಮಾದಲ್ಲಿ ಒಂದು ಹಾಡು ಹಾಕಿದ್ದಕ್ಕೆ ಅದು ಹೌಸ್ಫುಲ್ ಆಯಿತು, ಒಳ್ಳೆ ಕಲೆಕ್ಷನ್ ಬಂತು. ಇನ್ನು ಇದರಲ್ಲಿ 6 ಹಾಡುಗಳನ್ನು ಸೇರಿಸ್ಬಿಟ್ರೆ ಹಂಸಲೇಖ ಮತ್ತು ರವಿಚಂದ್ರನ್ ಅವ್ರದ್ದು, ಜನ ಮುಗಿಬಿದ್ದು ನೋಡ್ತಾರೆ ಅಂದ್ಕೊಂಡಿರ್ತಾರೆ. ಆದರೆ ಜನ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಸಿನಿಮಾವನ್ನು ನೋಡೋದಿಲ್ಲ. ಆ ಸಿನಿಮಾ ನೋಡಿದಾಗ ರವಿಚಂದ್ರನ್ ಅವ್ರ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅನಿಸೋದಿಲ್ಲ. ಹಂಸಲೇಖ ಅವರ ಹಾಡುಗಳಿದೆ, ಆ ಹಾಡುಗಳಿಗೋಸ್ಕರ ಒಂದೊಂದ್ಸರಿ ಸಿನಿಮಾವನ್ನು ನೋಡ್ತಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ರವಿಚಂದ್ರನ್ ಅವ್ರು ಇರೋದಿಲ್ವಲ್ಲ, ಮತ್ತು ರವಿಚಂದ್ರನ್ ಅದರಲ್ಲಿ ಸತ್ತೋಗ್ತಾರೆ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ. ಇದು ಅಭಿಮಾನಿಗಳಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಗಂಗಾಧರ್ ಅವ್ರು ಏನು ಲೆಕ್ಕಾಚಾರ ಹಾಕ್ಕೊಂಡು ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಸಿನಿಮಾವನ್ನು ರಿಲೀಸ್ ಮಾಡ್ತಾರೋ ಅದು ಲೆಕ್ಕಾಚಾರ ಕೈ ಕೊಡುತ್ತೆ. ಈ ರೀತಿ ಸುಂದರ ಲೋಕ ಸಿನಿಮಾ 1990ರಲ್ಲಿ ಅದ್ಭುತ ಸಿನಿಮಾ ಆಗಬೇಕಾಗಿತ್ತು. ಶಂಕರ್ನಾಗ್ ವಿಲನ್ ಪಾರ್ಟಲ್ಲಿ ಮಾಡಬೇಕಾಗಿತ್ತು. ಅನಂತ್ನಾಗ್ ಅವರು ರವಿಚಂದ್ರನ್ ಅವ್ರ ತಂದೆಯಾಗಿ ಮಾಡಬೇಕಾಗಿತ್ತು. ಆ ಸಿನಿಮಾ ಪ್ರೇಮಲೋಕದ ರೀತಿಯೇ ಅತ್ಯದ್ಭುತ ಯಶಸ್ಸನ್ನು ಕಾಣುತ್ತೆ ಅಂತ ಕನ್ನಡಿಗರು ಅಂದ್ಕೊಂಡಿರ್ತಾರೆ. ಆದರೆ ಆ ಸಿನಿಮಾ ನೋಡುವಂತಹ ಭಾಗ್ಯ ಕನ್ನಡಿಗರಿಗೆ ಲಭಿಸೋದಿಲ್ಲ. ಅದರ ಅರ್ಧ ಏನು ಶೂಟಿಂಗ್ ತೆಗೆದಿದ್ರೋ ಅದನ್ನು 2002ರಲ್ಲಿ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಅಂತ ರಿಲೀಸ್ ಮಾಡ್ತಾರೆ. ಅದು ಜನಗಳಿಗೆ ಇಷ್ಟ ಆಗೋದಿಲ್ಲ.